ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರೋದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸಾವಣದುರ್ಗ ಬೆಟ್ಟಕ್ಕೆ ಬಂದಿದ್ದೀವಿ. ಹಿಂದೆ ಕಾಣ್ತಾ ಇದೆಯಲ್ವಾ, ಇದು ಬಂದ್ಬಿಟ್ಟು ಸಾವಣದುರ್ಗ ಬೆಟ್ಟ. ಸ್ನೇಹಿತರೆ, ಈ ಸಾವಣದುರ್ಗ ಬೆಟ್ಟದ ವಿಶೇಷತೆ ಏನಂದರೆ, ಹೀಗೆ ಹೇಳಿದ್ರಲ್ಲ ಏನು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನಲ್ಲಿ ಬರುತ್ತೆ ಅಂತೇಳಿ. ಈ ಸಾವಣದುರ್ಗ ಬೆಟ್ಟದ ವಿಶೇಷತೆ ಏನಂದರೆ, ಈ ಬೆಟ್ಟನ ಏಷ್ಯಾದ ಅತಿ ಎತ್ತರದ ಬೆಟ್ಟ ಅಂತ ಕರೀತಾರೆ. ಅಂದರೆ ಒಂದೇ ಕಲ್ಲಿನಿಂದ ಅತಿ ಎತ್ತರವಾಗಿರುವಂಥ ಬೆಟ್ಟ ಅಂತ ಕರೀತಾರೆ. ಇದು ಎಷ್ಟು ಅಡಿ ಎತ್ತರ ಇದೆ ಅಂದರೆ 4204 ಅಡಿ ಎತ್ತರ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ, ಮೊದಲೆಲ್ಲ ಇಲ್ಲಿಂದ ಇದು ಸಾವಣದುರ್ಗಕ್ಕೆ ಹತ್ತುವಂಥ ಮಾರ್ಗ. ಅಂದರೆ ಹಿಂಗೆ ಹೋಗ್ಬಿಟ್ಟು ಅಲ್ಲಿಂದ ಎಂಟರ್ ಆಗಿದ್ರೆ ಒಂದು ಸಣ್ಣದೊಂದು ಹಳ್ಳ ಇದ್ದಂಗಿದೆ. ಅಲ್ಲಿಂದ ಆದರೆ ಅಲ್ಲಿ ವೈಟ್ ಕಲರ್ ಬಣ್ಣ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದ್ರ ಥರ ಹಂಗೆ ಹಿಂಗೆ 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 ಸುತ್ತಾಕೊಂಡು ಅಲ್ಲಿ ಮೇಲೊಂದು ಫ್ಲ್ಯಾಗ್ ಕಾಣಿಸ್ತಾ ಇದೆ ನೋಡಿ. ಈ ಕಡೆ ಬಾ, ಇಲ್ಲಿ ತೋರಿಸಿ, ಅಲ್ಲಿ ಫ್ಲ್ಯಾಗ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬೇಕಾಗಿತ್ತು. ಬಟ್ ಅದಕ್ಕಿಂತ ಮುಂಚೆ ಈ ಹತ್ತಬೇಕಾದ್ರೆ ಒಂದು ಪ್ಯಾಟ್ರನ್ ಕೊಟ್ಟಿದ್ದಾರೆ, ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಮುಂಚೆ ಇರಲಿಲ್ಲ ಇದು, ಬಟ್ ಇವಾಗ ಇತ್ತೀಚೆಗೆ 3 ವರ್ಷದಿಂದ ಇದು ಮಾಡಿರೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ಲಾಸ್ಟಿಕ್ ಮುಕ್ತ ಸಾವಣದುರ್ಗ ಬೆಟ್ಟಕ್ಕೆ ಸಹಕರಿಸಿ ಅಂತೇಳಿ ಫಸ್ಟ್ ಪ್ರಯಾರಿಟಿ ಕೊಡಿ ಇದಕ್ಕೆ. ಎರಡನೇದಾಗಿ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಬನ್ನಿ. ಏನು ಗೊತ್ತಾ, ಇದು ಬೆಟ್ಟಕ್ಕೆ ಹತ್ತುವಂಥ ಪ್ಯಾಟ್ರನ್. ನಾವು ಇದಕ್ಕಿಂತ ಮುಂಚೆ ಬಂದಿದ್ದೀವಿ, ಇವಾಗ ಟಿಕೆಟ್ ಇರಲಿಲ್ಲ. ಇವಾಗ ಬಂದಿದ್ದೀವಲ್ಲ, ಇವಾಗ ಪರ್ ಪರ್ಸನ್ನು 400 ಮಾಡಿದಾರಂತೆ. ಅಲ್ಲಿ ನೋಡಿ, ಅದನ್ನು ಹಾಕಿದ್ದಾರೆ. ಪರ್ ಪರ್ಸನ್ 400 ಮಾಡಿದಾರಂತೆ. ಇವಾಗ ಒಂದು ಪ್ಯಾಟರ್ನ್ ಹೇಳ್ತೀನಿ ಕೇಳಿ. ಸಾವಣದುರ್ಗ ಚಾರಣ ಪಥ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಎಲ್ಲಿಂದ ಗೊತ್ತಾ, ಟ್ರಕ್ಕಿಂಗ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಹೋದರೆ ಅಲ್ಲಿ ಕೆಳಗಡೆ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿಂದ ಕರೆಕ್ಟ್ ಎಷ್ಟು ಚೆನ್ನಾಗಿ ಇದು ಕೊಟ್ಟಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆದರೆ ಮಧ್ಯದಲ್ಲಿ ಫಸ್ಟ್ ಫೋರ್ಟ್ ಬರುತ್ತಂತೆ. ಅಂದರೆ ಮಧ್ಯದಲ್ಲಿ ಒಂದು ಕೋಟೆ ಇದೆಯಲ್ಲ, ಫಸ್ಟ್ ಫೋರ್ಟ್. ಹಾಗೆ ಹೋದರೆ ವ್ಯೂ ಪಾಯಿಂಟ್ ಬರುತ್ತೆ, 3ನೇದು. ಹಂಗೆ ಹೋದರೆ ಮಂಟಪ ಬಳಸ್ಕೊಂಡು ಮಧ್ಯದಲ್ಲಿ ಇನ್ನೊಂದು ಹನುಮನ ಪ್ರತಿಮೆ ಇದೆ ಅಂತೆ. ಅದಾದಮೇಲೆ ನಂದಿ ದಾರಿ ಇದೆ. ಅದಾದಮೇಲೆ ಲಾಸ್ಟಿಗೆ ನಂದಿ ದಾರಿ ಆದಮೇಲೆ ನಂದಿ ಗೋಪುರ ಫುಲ್ ಮೇಲೆ ಇದೆಯಲ್ಲ ಟಾಪ್ ಎಂಡಲ್ಲಿ, ಅದೇ ನಂದಿ ಗೋಪುರ. ಮುಂಚೆ ಏನು ಮಾಡ್ತಿದ್ದಾರೆ ಅಂದರೆ, ಇಬ್ಬಿಬ್ಬರು ಫ್ರೆಂಡ್ ಸರ್ಕಲ್ ಅವರು ಎಲ್ಲರೂ ಹೋಗ್ತಿದ್ರು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂತ ಗೊತ್ತಾ, ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡ್ತಿರಲ್ಲ, ಅದ್ರ ಜೊತೆನೇ ನಿಮ್ಗೆ ಮೇಲೆ ಕರ್ಕೊಂಡು ಬರ್ತಾರಂತೆ. ಅದು ಗೈಡ್ ಬರ್ತಾರಂತೆ. ಈಗ ಇಂಡಿವಿಜುವಲಾಗಿ ಯಾರಿಗೂ ಬಿಡಲ್ಲ. ಹಂಗಾಗಿ ನೀವೇನಾದರೂ ಬರ್ತಾಯಿದ್ರೆ. ಇನ್ನೊಂದು ಏನಂದರೆ, ಇಲ್ಲಿ ಬಂದಿದ್ವಲ್ಲ, ಈ ರೀಸೆಂಟಾಗಿ ಇಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಏನೋ ಚಿರತೆ ಇನ್ಸಿಡೆಂಟ್ ಐತಲ್ವ, ಅದರಿಂದ ಏನು ಮಾಡಿದ್ದಾರೆ ಅಂದರೆ ಇದನ್ನು ಸ್ಟಾಪ್ ಮಾಡಿದಾರಂತೆ. ಸದ್ಯಕ್ಕೆ ಇನ್ನೊಂದು 2-3 ವೀಕ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ಬರೋರಿದ್ದರೆ ವೆಬ್ಸೈಟಲ್ಲಿ ನೋಡಿಕೊಂಡು ಬನ್ನಿ. ಅದೇನಂದರೆ ಅಲ್ಲಿ ಹಾಕಿದ್ದಾರೆ ನೋಡಿ, ಇಲ್ಲಿ ಅರಣ್ಯ ವಿಹಾರ ಕರ್ನಾಟಕ.com ಅಂತೇಳಿ. ಇಲ್ಲಿ ಇದು ಆನ್ಲೈನ್ ಬುಕ್ಕಿಂಗ್ ಅಂತೆ. ದಯವಿಟ್ಟು ಯಾರು ಡೈರೆಕ್ಟಾಗಿ ಬಂದು ಇಲ್ಲಿ ಬಿಡ್ತಾ ಇಲ್ಲ. ಇವಾಗ ಇದು ಪ್ರವೇಶನೂ ಇಲ್ಲ, ಯಾಕಂದರೆ 2 ತಿಂಗಳು ಆಯ್ತಂತೆ ಇದು ಕ್ಲೋಸ್ ಮಾಡಿದ್ದಾರೆ. ಈಗ ಒಳಗಡೆ ಬಿಡ್ತಿಲ್ಲ, ಇನ್ನೂ 1 ತಿಂಗಳು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಇವಾಗ ಬರೋಕ್ಕೆ ಹೋಗಬೇಡಿ. 1 ತಿಂಗಳಾದಮೇಲೆ ಆನ್ಲೈನಲ್ಲಿ ಚೆಕ್ ಮಾಡ್ಕೊಂಬಿಟ್ಟು ಬನ್ನಿ. ಇನ್ನೊಂದು ಏನಂತಂದರೆ, ಆನ್ಲೈನಲ್ಲಿ ಬುಕ್ ಮಾಡಿದರೆ ಮಾತ್ರ ಬಿಡ್ತಾಯಿದ್ದಾರೆ. ಇಲ್ಲಿ ನಿಮಗೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಂದ್ರೆ ಇಲ್ಲಿದೆ ನೋಡಿ. ಇದಕ್ಕೆ ಯಾವುದಪ್ಪ ಅಂದರೆ ಅರಣ್ಯ ವಿಹಾರ ಅಂತ ಇದೆ ನೋಡಿ, ಅರಣ್ಯ ವಿಹಾರ .karnataka.gov.in. ಇದಕ್ಕೆ ಬುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ನಿಮಗೆ ವೆಬ್ಸೈಟ್. ಒಬ್ಬೊಬ್ಬರಿಗೆ ಎಷ್ಟಪ್ಪ ಅಂದರೆ, ವಯಸ್ಕರಿಗೆ 400 ರೂಪಾಯಿ, ಮಕ್ಕಳಿಗೆ 200. ಇಷ್ಟು ಫೀಸ್ ಇರ್ತದೆ. ದಯವಿಟ್ಟು ನೋಡ್ಕೊಂಬಿಟ್ಟು ಬನ್ನಿ. ಇತಿಹಾಸ ನೋಡ್ರಿ, ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಬಂದುಬಿಟ್ಟು ವಿಜಯನಗರ ಆಳ್ವಿಕೆಯ ಕಾಲದಲ್ಲಿ ಸ್ಥಾಪನೆ ಆಗಿರುವಂಥ ಒಂದು ಮಂಟಪ ನೋಡಿ. ಇವಾಗ ಇದನ್ನು ಯಾವುದೂ ದುರಸ್ತಿ ಮಾಡಲ್ದೇ ತುಂಬ ಹಳೇದಾಗಿದೆ. ಬಂದ್ಬಿಟ್ಟು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿ ಅಂತೇಳಿ. ಅಂದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ವಿಷ್ಣುವಿನ ಅವತಾರ. ನೀವು ನೋಡ್ತಾ ಇದ್ದಲ್ಲ, ಎಕ್ಸಾಕ್ಟಾಗಿ ಸಾವಣದುರ್ಗ ಬೆಟ್ಟ ಇದೆಯಲ್ಲ, ಅದರ ಪಕ್ಕನೇ ಇದೆ. ನೋಡಿ, ಅದೊಂದು ಬಂದ್ಬಿಟ್ಟು ನಂದಿ ಗೋಪುರ ಅಂತ. ಇದು ಬಂದ್ಬಿಟ್ಟು ವಿಜಯನಗರ ಕಾಲದಲ್ಲಿ ಅದು ಸ್ಥಾಪನೆ ಮಾಡಿರೋಂಥ ಒಂದು ನಂದಿ. ಅದು ನಂತರ 1791ರಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ಮಧ್ಯೆ ಯುದ್ಧ ಆಗುತ್ತಲ್ವಾ. ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲ್ತಾನೆ. ಆವಾಗ ಬ್ರಿಟಿಷರು ಗೆಲ್ತಾರೆ. ಗೆದ್ದ ನಂತರ ಇದೆಲ್ಲ ಬ್ರಿಟಿಷರ ಆಳ್ವಿಕೆಗೆ ಬರ್ತದೆ ನೋಡಿ. ಇಲ್ಲಿಂದನೇ ಸುತ್ತಗಡೆ ಬೆಟ್ಟ ತೋರಿಸ್ತೀನಿ. ಅಲ್ಲೊಂದು ಬೆಟ್ಟ ನೋಡಿ ಹೆಂಗೈತೆ ಅಂತ. ಕಲ್ಲು ಮೇಲೆ ಕಲ್ಲಿಟ್ಟಿದ್ದಾರೆ, ಕಲ್ಲಿದೆ, ಜೂಮ್ ಮಾಡಿ ಇರಿ. ಕಲ್ಲಿದೆ, ಕಲ್ಲು ಮ್ಯಾಗ ಮತ್ತೊಂದು ಕಲ್ಲು, ಆ ಕಲ್ಲು ಮತ್ತೊಂದು ಕಲ್ಲು, ಅದ್ರ ಮ್ಯಾಗ ಇನ್ನೊಂದು ಕಲ್ಲು, ಹಿಂಗಿದೆ ನೋಡಿ ಅದು.
ಯಾವುದೋ ಮುಖ ಕಾಣಿಸ್ತಾ ಇದೆ ನೋಡು. ಯಾರ್ದೋ ಮುಖ ಕಣ್ಣಾಗ ಕಾಣಿಸ್ತಾ ಇದೆ. ನಿಜ ಗಾಂಧಿ ತಾತನ ಮುಖ ಇದ್ದಂಗೆ ಐತಿ. ಸನ್ಸೆಟ್ ನೋಡೋಕ್ಕೆ ಎಲ್ಲೆಲ್ಲವರೇ ಇಲ್ಲಿ ಬರ್ತಾರೆ ಅಂತ ನೋಡೋಕ್ಕೆ. ನೀವು ನೋಡಿ, ನೀವು ತೋರಿಸ್ತಾ ಇದ್ದೀವಿ ಸನ್ಸೆಟ್ಟು. ಇಲ್ಲಿ ಸನ್ಸೆಟ್ ಆಗ್ತಾ ಇದೆ. ಇವಾಗ ಟೈಮ್ ಎಷ್ಟಾಗಿದೆ? ನಾ ಪಾರ್ಟಿ ಮಾಡ್ತೀನಿ ಅಂದಿ ಇಲ್ಲೇ 5:58. ನಾ ಇಲ್ಲೇ ಪಾರ್ಟಿ ಇಲ್ಲಿ ಮಾಡ್ತೀನಿ. ನೋಡಿ ನಮ್ಮ ಸರು ಪಾರ್ಟಿ ಇದೆ. ಸನ್ಸೆಟ್ ನೋಡ್ಕೊಂತ ಅಲ್ಲಿ ನೋಡಿ ಏನು ತಿಂತವ್ರೆ, ಕುರ್ಕುರಿ ಮತ್ತೆ ಪಾರ್ಟಿ ಇದೆ ರೀ ನಮ್ದು ಇವತ್ತಿಲ್ಲಿ. ಇಲ್ಲೇ ನೀರಿದಾವೆ ಬೇಕಾದ್ರೆ ನೋಡಿ, ಇಲ್ಲೇ ನೀರಿದೆ, ಇಲ್ಲೇ ಪಾರ್ಟಿ ಅಂತೆ. ತಿಂತಿ? ಇವೆಲ್ಲ ಇಲ್ಲೇ ಬೆಟ್ಟ ಇದೆ, ಶ್ರಾವಣದುರ್ಗ ಬೆಟ್ಟ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ನಮ್ಮ ಸರ್ ಅವರೇ ಇವಾಗ ರಾಜರು. ಒಂದು ಮಾತು ಕರಿಬೇಕಲ್ವಾ? ಕರೆಯೋದಿಲ್ಲ, ಏನಿಲ್ಲ. ಏನು ಹೋಮ್ ಮೇಡ್ ಪ್ರೋಟೀನ್ ಇದು. ಏನು ಹೋಮ್ ಮೇಡ್ ಪ್ರೋಟೀನ್? ಮನೆಯಲ್ಲೇ ಮಾಡಿರೋಕ್ಕಂಥ ಪ್ರೋಟೀನ್ ಇದು. ಅದೇ ಏನೇನು ಹಾಕಿದ್ರ ಅದರಲ್ಲಿ? ಇದರಲ್ಲಿ ಕೊಬ್ಬರಿ, ಶೇಂಗಾ, ಶೇಂಗಾ ಎಲ್ಲ, ಬಾದಾಮಿ, ಪಿಸ್ತಾ ಎಲ್ಲ ಮಿಕ್ಸ್ ಮಾಡಿ, ಆಮೇಲೆ ಎಳ್ಳು, ಮತ್ತೆ ಇದನ್ನ ಕುಂಬಳ ಬೀಜ, ಸೌತೆ ಬೀಜ ಅಂದ್ರೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಮಾಡಿ ಹೋಮ್ ಮೇಡ್ ಪ್ರೋಟೀನ್ ಇದು. ಇದು ಯಾವುದು? ಅದು ಜಂಕ್ ಫುಡ್ ಇದು. ಹಂಗಾಗಿ ಈ ಬಯಲಪ್ಪ ಗುಡ್ಡದ ಮೇಲೆ ಬಂದು ಶಿಸ್ತಾಗಿ ಒಬ್ಬನಕ್ಕೊಂದು ಪಾರ್ಟಿ ಮಾಡ್ತಾ ಇದೀನಿ. ಯಾರು ಇಲ್ಲ, ಕೇಳೋರು ಹೇಳೋರು. ಹೌದಲ್ಲ? ವೆರಿ ಗುಡ್. ಬನ್ನಿ, ಇಲ್ಲೇ ಬಾವಿಯಲ್ಲಿ ನೀರು ತಗೊಂಡ್ಬಿಟ್ಟು ಕುಡಿ. ಇಲ್ಲೇ ಬಾವಿ, ಇಲ್ಲೇ ಸನ್ಸೆಟ್ಟು. ಹೆಂಗಿದೆ ಲೈಫು?